ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಬಾಳಲ್ಲಿ ಚೆಲ್ಲಾಟಾಡುತ್ತಿರುವ ಕುವೆಂಪು ವಿಶ್ವವಿದ್ಯಾಲಯ ಇವತ್ತು ಶಿವಮೊಗ್ಗ ಜಿಲ್ಲೆ NSU ವತಿಯಿಂದ ಕುವೆಂಪು ವಿಶ್ವವಿದ್ಯಾಲಯದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಏನು ಈ ಹಿಂದೆ ಎಕ್ಸಾಮನ್ನು ಮಾಡಿ ರಿಸಲ್ಟನ್ನು ಅನೌನ್ಸ್ ಮಾಡಿದ್ರು. ಇದು ಮುಂಚೆ ಎಲ್ಲ ಮ್ಯಾನ್ಯುವಲ್ ವೆರಿಫಿಕೇಶನ್ ಆಗ್ತಾ ಇತ್ತು. ಆದರೆ ಈಗ ಎಲ್ಲ ಡಿಜಿಟಲ್ ವೆರಿಫಿಕೇಶನ್ ಅಂತ ಹೇಳಿ ಮಾಡಿ ವಿದ್ಯಾರ್ಥಿಗಳು ರಿಸಲ್ಟ್ ಅಲ್ಲಿ ಕಂಗಾಲಾಗಿದ್ದಾರೆ. ಯಾಕೆ ಅಂತಂದ್ರೆ ಇವರು ಫಸ್ಟ್ ರಿಸಲ್ಟ್ ಅನ್ನ ಬಿಟ್ಟಾಗ ಎಲ್ಲ ವಿದ್ಯಾರ್ಥಿಗಳಿಗೂ 0 ಮಾರ್ಕ್ಸ್ ಬರುತ್ತೆ, ಹೋಲ್ಡ್ ಮಾಡ್ತಾರೆ. ಮತ್ತೆ ರಿಸಲ್ಟ್ ಬಿಡುತ್ತೆ, 4, 5, 6 ಅಂಕಗಳನ್ನ ಕೊಡ್ತಾರೆ. ಆಮೇಲೆ ಮತ್ತೆ ಹೋಲ್ಡ್ ಮಾಡಿ ಮತ್ತೊಂದು ಫೈನಲ್ ರಿಸಲ್ಟ್ ಅಂತೇಳಿ ಅನೌನ್ಸ್ ಮಾಡ್ತಾರೆ. ಇದರಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರುತ್ತೆ. ಈಗ ವಿದ್ಯಾರ್ಥಿಗಳು ಆ ಗೊಂದಲಕ್ಕೀಡಾಗಿ ನೆಕ್ಸ್ಟ್ ಅವ್ರು ಎಕ್ಸಾಮ್ ಫೀಸ್ನ ಕಟ್ಟಬೇಕು, ರಿವ್ಯಾಲ್ಯೂಯೇಷನ್ ಫೀಸ್ನ ಕಟ್ಟಬೇಕು ಅಂತೇಳಿ ವಿಶ್ವವಿದ್ಯಾಲಯ ಪದೇ ಪದೇ ವಿದ್ಯಾರ್ಥಿಗಳ ಮೇಲೆ ಹೊರೆಯನ್ನು ಹೊರಿಸ್ತಾ ಇದೆ. ವಿದ್ಯಾರ್ಥಿಗಳು ಅವ್ರು ಬರ್ದಿರ್ತಕ್ಕಂಥ ಎಕ್ಸಾಮಿಗೆ ಕರೆಕ್ಟಾಗಿ ಅಂಕಗಳನ್ನ ಪಡೆಯೋಕೆ ಆಗ್ತಾ ಇಲ್ಲ. ಅವರು ಏನು ಇವಾಗ ಎಕ್ಸಾಮ್ ಆದ್ಮೇಲೆ ಅವ್ರಿಗೆ ಮ್ಯಾನ್ಯುವಲ್ ಅಂಕಪಟ್ಟಿನ ತರಿಸ್ಕೊಂಡು ಇಲ್ಲಿ ವೆರಿಫಿಕೇಶನ್ ಮಾಡಿಸಿದಾಗ ಅವರಿಗೆ 10 ರಿಂದ 15 ಅಂಕಗಳು ಹೆಚ್ಚಾಗಿ ಬಂದಿರೋದು ಕಾಣಿಸುತ್ತೆ. ಇದನ್ನ ವಿಶ್ವವಿದ್ಯಾಲಯಕ್ಕೆ ಹೋಗಿ ಕೇಳಿದಾಗ ಇಲ್ಲ, ಇದು ಟೆಕ್ನಿಕಲ್ ಎರರ್ ಆಗಿದೆ, ನಾವು ಸರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಹಿಂದೆ 4ನೇ ತಾರೀಕು ಮನವಿ ಕಾಪಿ ಕೊಟ್ಟಾಗ ಹೇಳಿದ್ರು. ಆದ್ರೆ ಇವತ್ತು ಅದೆಲ್ಲ ಸರಿ ಇದೆ, ನೀವು ಬೇಕಿದ್ರೆ ರಿವ್ಯಾಲ್ಯೂಯೇಷನ್ಗೆ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳ ಮೇಲೆ ಹೊರೆಯನ್ನು ಹೊರಿಸ್ತಾ ಇದ್ದಾರೆ. ಒಂದು ರಿವ್ಯಾಲ್ಯೂಯೇಷನ್ ಫೀಸು 250 ರಿಂದ 300 ರೂಪಾಯಿ ಇರುತ್ತೆ. ಎಲ್ಲ ಬಡ ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ. ಈಗ 1000 ರೂಪಾಯಿ ಆಗಿದೆ ಅಂತೆ. ಎಲ್ಲ ಬಡ ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ. ಒಂದು ಸಬ್ಜೆಕ್ಟಿನ ಫೀಸ್ 1000 ರೂಪಾಯಿ ಆದ್ರೆ 6 ಸಬ್ಜೆಕ್ಟಿಗೆ 6000 ರೂಪಾಯಿ ಆಗುತ್ತೆ. ಇದನ್ನ ಕುವೆಂಪು ಯೂನಿವರ್ಸಿಟಿ ಇದನ್ನ ವಸೂಲಿಯನ್ನಾಗಿ ಮಾಡಿಕೊಂಡು ಅವರ ಬೊಕ್ಕಸನ್ನು ತುಂಬಿಸ್ಕೊಳ್ಳಿಕ್ಕೋಸ್ಕರ ಈ ಕಾರ್ಯವನ್ನು ಮಾಡ್ತಾ ಇದೆ. ವಿಶ್ವವಿದ್ಯಾಲಯಕ್ಕೆ ಶಿವಮೊಗ್ಗ ಜಿಲ್ಲೆ NSU ವತಿಯಿಂದ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸದೇ ಇದ್ರೆ ಕುವೆಂಪು ವಿಶ್ವವಿದ್ಯಾಲಯ ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡ್ತೀವಿ. ಹಾಗೆ VC ರಿಜಿಸ್ಟರ್ ಸಿಕ್ಕಲ್ಲಿ ಮಸಿ ಬಳಿಯುವಂತ ಕಾರ್ಯಕ್ರಮವನ್ನು ಕೂಡ ಶಿವಮೊಗ್ಗ ಜಿಲ್ಲೆ NSU ಮಾಡ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಸ್ತಾ ಇದ್ದೀವಿ.